ಬ್ಲಿಂಕಿಟಲ್ಲೇ ಮಾಡಿದ್ವಿ ಗೈಸ್ ಈ ಕೇಬಲು. ಸೊ ಇದೇನು ವರ್ಕ್ ಆಗ್ತಾ ಇಲ್ಲ, ಬ್ಲಿಂಕಿಟಲ್ಲೇ ಮಾಡಿದ್ದು. ಮತ್ತೆ ಬ್ಲಿಂಕಿಟಲ್ಲಿ ಇಡಮ್ ಅಂದ್ಕೊಂಡಿದ್ವಿ. ಸೊ ಕೇಬಲ್ ಏನು ವರ್ಕ್ ಆಗ್ತಾ ಇಲ್ಲ. ಸೊ ನಾನು ಇವಾಗ ಇಲ್ಲಿಂದ ಹೋಗಿ ಮನೆ ಬಾಜು. ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಎವ್ರಿ ಡೇ ಬ್ಲಾಗ್ ಮಾಡುತ್ತೆ ನನಗೆ, ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಗೈಸ್. ಸೊ ಎವ್ರಿ ಡೇ ಬ್ಲಾಗ್ಸ್ ಅಪ್ಲೋಡ್ ಮಾಡಬೇಕು. ಮೇನ್ ಥಿಂಗ್ ಫೋನ್ ಚಲೋ ಇರಬೇಕಲ್ವಾ. ಸೊ ನನ್ನ ಎಡಿಟಿಂಗ್ ಫೋನ್ ಇದೇ ಫೋನಲ್ಲಿ ಗೈಸ್. ನಂದು ಯೂಟ್ಯೂಬ್ ಚಾನಲ್ ಇದೆ, ಎಡಿಟಿಂಗ್, ಕ್ಯಾಪ್ಕಟ್, ಗಿಫ್ಟ್ ಎಲ್ಲ ಇದೆ ಗೈಸ್. ಸಪ್ರೇಟ್ ಇಮೇಲ್ನು ಅದರಲ್ಲೇ ಇದೆ. ಸೊ ಅದು ಟ್ರಾನ್ಸ್ಫರ್ ಮಾಡ್ಬೇಕಂತಂದ್ರೆ ಇನ್ನೊಂದು ಫೋನ್ ಇಲ್ಲ. ಸೊ ಅದು ಫೋನ್ ಸ್ವಲ್ಪ ಚಾರ್ಜೇ ಆಗ್ತಾ ಇಲ್ಲ ಗೈಸ್, ಎಷ್ಟು ಇದು ಮಾಡಿದ್ರು. ಸೊ ಇಲ್ಲಿ ನೋಡಿ, ಇದೇ ಫೋನ್ ಗೈಸ್ ಚಾರ್ಜೇ ಆಗ್ತಿಲ್ಲ. ಇವಾಗ ನೋಡಿ ಚಾರ್ಜ್ ಇಟ್ಟಿದ್ದೀನಿ ಗೈಸ್. ಆಲ್ಮೋಸ್ಟ್ 30 to 40 ಮಿನಿಟ್ಸ್ ಆಗ್ತಾ ಇದೆ ಗೈಸ್. ಫೋನ್ ಚಾರ್ಜ್ ಇಟ್ಟಿದ್ದೈತೆ, ಅದ್ರ ಚಾರ್ಜಿಂಗ್ 27 ಇದು ಬರೀ 1% ಏರಿದೆ ಗೈಸ್. 28 ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ, ಏರ್ತಾ ಇಲ್ಲ. ಸೊ ಅದು ಇನ್ನೂ ಒಂದು ಕೇಬಲ್ನ ಇಟ್ಕೊಂಬಂತಂದ್ರೆ ಬ್ಲಿಂಕಿಟಲ್ಲೇ ಮಾಡಿದ್ವಿ ಗೈಸ್ ಈ ಕೇಬಲು. ಸೊ ಇದೇನು ವರ್ಕ್ ಆಗ್ತಾ ಇಲ್ಲ, ಬ್ಲಿಂಕಿಟಲ್ಲೇ ಮಾಡಿದ್ದು. ಮತ್ತೆ ಬ್ಲಿಂಕಿಟಲ್ಲಿ ಇಡಮ್ ಅಂದ್ಕೊಂಡಿದ್ವಿ. ಸೊ ಕೇಬಲ್ ಏನು ವರ್ಕ್ ಆಗ್ತಾ ಇಲ್ಲ. ಸೊ ನಾನು ಇವಾಗ ಇಲ್ಲಿಂದ ಹೋಗಿ ನಮ್ಮ ಮನೆ ಬಾಜು ಅಂಕಲ್ದು ಸೊ ಸಿಪಿನ್ ಕೇಬಲ್ ಇಸ್ಕೊಂಡು ಬರ್ಬೇಕು ಗೈಸ್. ಸೊ ಅವ್ರದ್ದು ಇಸ್ಕೊಂಡು ಬಂದು ಮೊಬೈಲ್ಸ್ ಎಲ್ಲ ಫುಲ್ ಚಾರ್ಜ್ ಮಾಡಿ ಇಟ್ಕೋಬೇಕು ಗೈಸ್. ಯಾಕಂತಂದರೆ ನಾನು ಇವಾಗ ನೈಟ್ ಕಂಪ್ಲೀಟ್ ಎಡಿಟಿಂಗ್ಗೆ ಫುಲ್ ಟೈಮ್ ಹೋಗುತ್ತೆ. ಸೊ ಕ್ಯಾಪ್ಕಟ್ VPN ಆನ್ ಮಾಡಿದರೆ ಸೊ ಬ್ಯಾಟ್ರಿ ಭಾಳ ತೊಗೊತೆ ಗೈಸ್. ಸೊ ಹಾಗಾಗಿ ಆ್ಯಂಡ್ ವಿಡಿಯೋ ರೆಕಾರ್ಡ್ ಮಾಡೋಕೆ ನೀವು ಫೋನಲ್ಲಿ ಸ್ವಲ್ಪ ಬ್ಯಾಟ್ರಿ ಹೆಲ್ತ್ ಕಡಿಮೆ ಅಲ್ವಾ. ಸೊ ಹಾಗಾಗಿ ನಾನು ಕಂಪಲ್ಸರಿ ಚಾರ್ಜರ್ ಬೇಕಾಗುತ್ತೆ ಗೈಸ್. ಸೊ ಹಾಗಾಗಿ ನಾನು ನಿನ್ನೆ ಮಾರ್ನಿಂಗ್ನು ಬ್ಲಾಗ್ ಅಪ್ಲೋಡೇ ಮಾಡಿಲ್ಲ ಗೈಸ್, ಇವತ್ತು ಮಾರ್ನಿಂಗ್. ಸೊ ನಾಳೆ ಮಾರ್ನಿಂಗ್ ಕಂಟಿನ್ಯೂ ಬರುತ್ತೆ. ಸೊ ಫೋನ್ ರಿಪೇರ್ ಎಲ್ಲ ಮಾಡಿಸ್ಬೇಕಾಗಿದೆ. ಮಾರ್ನಿಂಗ್ ಎಲ್ಲ ಮಾಡಿಸ್ತೀನಿ ಗೈಸ್, ಈವ್ನಿಂಗ್ ಬ್ಲಾಗ್ ತೆಗಿತೀನಿ. ಸೊ ನೋಡೋಣ. ಆ್ಯಂಡ್ ಇವಾಗ ಹೋಗಿ ಅಂಕಲ್ ಹತ್ರ ಹೋಗಿ ಸೊ ಚಾರ್ಜರ್ ಒಂದು ಇಸ್ಕೊಂಡು ಬರ್ಬೇಕು ಗೈಸ್. ಸೊ ಗೈಸ್ ನಮ್ಮ ಮನೆ ಬಾಜು ಅಂಕಲ್ ಅವರು ಸೊ ಮನೆ ಬಿಟ್ಟು ಎಲ್ಲಿಗೋ ಅಂದರೆ ಮನೆ ಲಾಕ್ ಆಗಿದೆ ಗೈಸ್, ಯಾರೂ ಇಲ್ಲ ಮನೆಯಲ್ಲಿ. ಸೊ ಇವತ್ತು ನನ್ನ ಕಂಪ್ಲೀಟ್ ವ್ಲಾಗ್, ನಾಳೆ ವ್ಲಾಗ್ ಏನಾಗುತ್ತೋ ಏನೋ ಅರ್ಥ ಇಲ್ಲ ಗೈಸ್, ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ ಫೋನ್ ಶೂಟ್ ಆಗಿ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಗೈಸ್, ಸೊ ಗೈಸ್ ಮನೇಲಿ ಆಲ್ಮೋಸ್ಟ್ ಅವಾಗೆ TV ಇವೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಮನೇಲಿ ಆಲ್ಮೋಸ್ಟ್ TV ಸ್ಟಾರ್ಟ್ ಮಾಡಿದ್ದಾರೆ. ಹೊರಗೆ ನಮ್ಮ ಸಿಸ್ಟರ್ಸ್ ಎಲ್ಲ ಫೋನ್ ನೋಡ್ಕೊತ ಕೂತಿದ್ದಾರೆ. ಸೊ ಗೈಸ್ ಇವಾಗ ಈ ಪ್ರೆಸೆಂಟ್ ಏನು ಮಾಡಬೇಕು ಅಂತಂದರೆ, ನಾ ವೀಡಿಯೋ ಏನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಗೈಸ್. ಮಾಡ್ದಾದ್ಮೇಲೆ ಕೇಬಲ್ ಸಿಗ್ತಾ ಇಲ್ಲ. ಸೊ ಇವಾಗ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಗೈಸ್. ಫೋನ್ ಮೊದಲೇ ಚಾರ್ಜ್ನೂ ಆಗ್ತಾಯಿಲ್ಲ, ಫೋನ್ ಅಷ್ಟಕ್ಕೆ ಚಾರ್ಜ್ ಆಗ್ತಾಯಿಲ್ಲ. ಸೊ ಇಂಥವ್ರು ಬಿಗ್ ಪ್ರಾಬ್ಲಮ್ ಬಂದಿದೆ ಗೈಸ್. ಈ ಪ್ರಾಬ್ಲಮ್ ತೊಗೊಂಡು ಏನು ಮಾಡಬೇಕು, ಫೋನ್ ಎಡಿಟಿಂಗ್ ಬೇಕಂತಂದ್ರೆ ಕಂಪಲ್ಸರಿ ಬೇಕಿದೆ ಗೈಸ್ ಎಡಿಟಿಂಗ್. ಸೊ ಫೋನ್ ಕಂಪಲ್ಸರಿ ಇದೆ, ಬಟ್ ಇದು ಚಾರ್ಜ್ ಆಗ್ತಾನೇ ಇಲ್ಲ. ಇವಾಗ ಮತ್ತೆ ಶೋ ಮಾಡ್ತೀನಿ ನೋಡಿ. ಸೊ ಗೈಸ್ ಬರೀ 28 ಇದೆ ಗೈಸ್, ಅವಾಗಿಂದ ಬರೀ 28 ಇದೆ ಚಾರ್ಜಿಂಗ್. ಸೊ ಇದು ಚಾರ್ಜ್ ಏನು ಏರ್ತಾ ಇಲ್ಲ. ಸೊ ಏನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ಗೈಸ್ ನನಗೆ. ಭಾಳ ಫುಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಗೈಸ್, ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಯಾಕೆ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅನ್ಕೊಂತಿರ್ಬೋದು ಗೈಸ್. ಯಾಕಂತಲ್ಲ, ನನ್ನ ಮೇನ್ ರೀಸನ್ಸ್ ಇದೆ. ನಾನು ಯಾವುದರಿಂದ ವರ್ಕ್ ಮಾಡ್ತಾ ಇದ್ದೀನಿ, ಸೊ ಅದರಿಂದನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಗೈಸ್. ಸೊ ಇಲ್ಲಿ ನೋಡಿ, ರೀಸೆಂಟ್ಲಿ ಸೆಲ್ಫಿ ಸ್ಟಿಕ್ನು ಬೈ ಮಾಡಿದ್ನಲ್ವ. ಸೊ ಈ ಸೆಲ್ಫಿ ಸ್ಟಿಕ್ಕಿಂದ ಪ್ರಾಬ್ಲಮ್ ಆಯಿತು. ಇದನ್ನು ನೋಡ್ರಿ, ಆಲ್ಮೋಸ್ಟ್ ಮುರಿದೋಗಿದೆ. ಇದು ನೋಡ್ರಿ ಗೈಸ್, ಸೆಲ್ಫಿ ಸ್ಟಿಕ್ ಈ ಥರ ಇದು ಅಂಟ್ಕೊಂಡಿರ್ಬೇಕಲ್ವ. ಸೊ ಈ ಪ್ಲೇಸಲ್ಲಿ ಡ್ಯಾಮೇಜ್ ಆಗಿದೆ ನೋಡಿ. ಸೊ ಇದು ಆಲ್ಮೋಸ್ಟ್ ಇಲ್ಲಿ ತಾನೇ ಬರುತ್ತೆ. ಸೊ ಹಾಫೇ ಇದು ಅರ್ಧ ತೊಗೊಂಡೇ ಮಾಡಬೇಕಾಗುತ್ತೆ ಗೈಸ್. ಸೊ ಇದೆಲ್ಲ ಸೊ ಈ ಥರ ಪ್ರಾಬ್ಲಮ್ ಜಾಸ್ತಿ ಬರ್ತಾ ಇದೆ. ರೀಸೆಂಟ್ಲಿ ಮತ್ತೆ ಫೋನ್ ಎಕ್ಸ್ಚೇಂಜ್ ಮಾಡಿದಾದ್ಮೇಲೆ ಇವಾಗ ಈ ಫೋನ್ಗೆ ಪ್ರಾಬ್ಲಮ್ ಆಗಿದೆ ಗೈಸ್. ಸೊ ಇವಾಗ ಈ ಫೋನು ಜಾಸ್ತಿ ಒಂದು ಬೇರೆ ಡಿಸ್ಪ್ಲೇ ಹೋಗಿದೆ, ಒಂದು ಬೇರೆ ಚಾರ್ಜಿಂಗ್ ಕೇಬಲ್ ಹೋಗಿದ್ದು, ಒಂದು ಬೇರೆ ಸ್ಪೀಕರ್ ಹೋಗಿತ್ತು. ಇಷ್ಟೆಲ್ಲ ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಗೈಸ್. ಸೊ ಇಷ್ಟಾದ್ರೂ ಮತ್ತದು ಪ್ರಾಬ್ಲಮ್ ತೊಗೋತಾ ಇದೆ. ಸೊ ನೋಡೋಣ ಮುಂದೆ ಏನಾಗುತ್ತೋ. ಆ್ಯಂಡ್ ಆದರೂ ಈ ಫೋನಲ್ಲಿ ಎಡಿಟಿಂಗ್ ಮಾಡಬೇಕು ಅಂತಂದರೆ ಇದು 120 GB ಎಲ್ಲ ಗೈಸ್. ಇದು ಸ್ಮಾಲ್ 36 GB
ಇದನ್ನೆಲ್ಲ ಸ್ಟೋರೇಜ್ ಏನಿರಲ್ಲ, ಬಟ್ ಲಾಂಗ್ ದೊಡ್ಡ ಸ್ಟೋರೇಜ್ ಅದರಲ್ಲಿದೆ. ಸೊ ಇದರಲ್ಲಿ ಬರೀ ಎಡಿಟಿಂಗ್ ಮಾಡೋಕೆ ಗಿಡಕ್ಕೆ ಬರ್ತಾ ಇಲ್ಲ ಗೈಸು. ನೋಡೋಣ, ಇದರಲ್ಲಿ ಸ್ವಲ್ಪ ಸ್ಮಾಲ್ ಟಿನಿ ಫೋನ್ ಆಯ್ತಲ್ಲ ಗೈಸ್. ಸೊ ಇದು ಓನ್ಲಿ ರೆಕಾರ್ಡಿಂಗೋಸ್ಕರ ಇಟ್ಕೊಂಡಿದ್ದು, ನೀಟಾಗಿ ಬರುತ್ತೆ ಅಂತ. ಸೊ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಗೈಸ್ ಫೋನ್ಸ್ ಎಲ್ಲ. ಇಲ್ಲಿ ನೋಡಿ ಗೈಸ್, ಪ್ರಾಬ್ಲಮ್ ಭಾಳ ಆಗ್ತಾಯಿದೆ ಗೈಸ್. ಏನು ಮಾಡಬೇಕು ಅಂತೂ ಅರ್ಥ ಆಗ್ತಾ ಇಲ್ಲ ನನಗೆ. ಬ್ಲಾಗ್ಸ್ ಜಾಸ್ತಿ ಇದೆ ಗೈಸ್, ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ, ಬಟ್ ಅಪ್ಲೋಡ್ ಮಾಡಬೇಕು ಅಂತಂದರೆ ಫೋನ್ ಇಲ್ಲ ಗೈಸ್, ಫೋನ್ ಚಾರ್ಜ್ ಆಗ್ತಾಯಿಲ್ಲ. ಸೊ ಇಲ್ಲಿ ನೋಡಿ, ಅಂಕಲ್ಸ್ ಯಾರೂ ಇಲ್ಲ, ಮನೆ ಲಾಕ್ ಆಗಿದೆ ಗೈಸ್. ಸೊ ಯಾರೂ ಇಲ್ಲ. ಮತ್ತು ಇವಾಗ ಇನ್ನೂ ಒಂದು ಕೇಬಲ್ ಬೇಕು ಅಂತಂದರೆ ಕಂಪಲ್ಸರಿ ಇವತ್ತು ಎಷ್ಟಾದರೂ ಗೈಸ್, ನಿಮಗೋಸ್ಕರ ಆದರೂ, ನನ್ನ ಕನ್ಸಿಸ್ಟೆನ್ಸಿಗೋಸ್ಕರ, ನನ್ನ ಯೂಟ್ಯೂಬ್ಗೋಸ್ಕರ ಆದರೂ ಗೈಸ್, ಇವತ್ತು ನೈಟ್ ಎಷ್ಟೇ ಲೇಟ್ ಬರಲಿ ಅಂಕಲ್ ಅವ್ರಿಗೆ ಫೋನ್ ಮಾಡಿ, ಅವ್ರು ಎಷ್ಟೇ ಲೇಟ್ ಬರಲಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಎಷ್ಟು ಚಾರ್ಜರ್ ಬೇಕು ಅಂತ. ಚಾರ್ಜಿಂಗ್ ತೊಗೊಂಡು ಫೋನ್ ಚಾರ್ಜಿಂಗ್ ಹಿಡ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಸೇಫಾಗಿ ಇಟ್ಕೊಂಡು ನಾಳೆ ಕಂಪಲ್ಸರಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಈ ಥರ ರಿಯಲ್ ಸ್ಟೋರಿ ಗೈಸ್, ಈ ಥರ ರಿಯಲ್ ಥರ ಯಾರು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಐ ಆಮ್ ಟ್ರೂಲಿ ಸೇಯಿಂಗ್ ನಾನು ರಿಯಲ್ ಎಸ್ಟೇಟ್ ಗೈಸ್. ಇಲ್ಲಿ ನೋಡಿ, ಈ ಥರ ಇದು ನಮ್ಮ ಮನೆ ಇಷ್ಟೇ. ಸೊ ನಾವು ನೀರು ಗರಂ ಬೇಕಂತಂದ್ರೆ ಹೊರಗಡೆನೇ ಇಟ್ಕೋತೀವಿ ಗೈಸ್. ನೋಡಿ, ಇದು ನನಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗ್ತಾಯಿದೆ ಗೈಸ್, ಫೋನ್ ಇಲ್ಲಾರ್ದಿದ್ದು. ಸೊ ಇವಾಗ ಮನೆಗೆ ನೋಡಿ ಹೋಗಿ ನಮ್ಮ ಅಮ್ಮನ ಮಾತಾಡಿಸಿ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಸೊ ಗೈಸ್, ನಮ್ಮ ಬಿಸಿ ಇದ್ದಾರೆ. ಸೊ ಅವ್ರು ಫೋನ್ ಬಿಸಿ ಇದ್ದಾರೆ. ಕುಕಿಂಗ್ ಮಿಲ್ ಮೇಕರ್ ಗೈಸ್. ಇವತ್ತು ನಮ್ಮ ಮನೇಲಿ ಡಿನ್ನರ್ ಮಿಲ್ ಮೇಕರ್ ಮತ್ತು ಗರಂ ರೋಟಿ ಇರುತ್ತೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್. ಆ್ಯಂಡ್ ಗೈಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್.